ಎಲ್ಲೆಲ್ಲೂ ಯುದ್ಧದ ಭೀತಿ, ಭಯದ ವಾತಾವರಣ ತುಂಬಿದೆ. ಆದ್ರೂ ನಮ್ಮ ಭಾರತ ಏಕೆ ಶಾಂತಿಯಿಂದ ಇದೆ ಗೊತ್ತಾ? ಇಸ್ರೇಲ್ ಇರಾನ್, ರಷ್ಯಾ ಉಕ್ರೇನ್, ಸುಡಾನ್ ಸೊಮಾಲಿಯಾನ್ ಇದೆಲ್ಲ ಆಯ್ತು. ಈಗ ಅಮೆರಿಕ ಇರಾನ್ ಯುದ್ಧ ಪ್ರಾರಂಭವಾಗಿದೆ. ಉತ್ತರ ಕೊರಿಯಾ ಅಮೆರಿಕ ಜೊತೆ ಯುದ್ಧ ಮಾಡೋದಕ್ಕೆ ತುದಿಗಾಲ್ನ ನಿಂತಿದೆ. ಎಲ್ಲೆಲ್ಲೂ ಯುದ್ಧದ ಭೀತಿ, ಭಯದ ವಾತಾವರಣ ತುಂಬಿದೆ. ಆದ್ರೂ ನಮ್ಮ ಭಾರತ ಏಕೆ ಶಾಂತಿಯಿಂದ ಇದೆ ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ಒಂದು ಬೃಹತ್ ಶಕ್ತಿಯ ಕ್ಷಿಪಣಿ, ಅದೇ ಅಗ್ನಿ-5. ಈ ಕ್ಷಿಪಣಿ ತನ್ನ ಸಾಮರ್ಥ್ಯದಿಂದ ಕೇವಲ ಅರ್ಧ ಗಂಟೆಯಲ್ಲಿ ತನ್ನ ಶತ್ರು ರಾಷ್ಟ್ರವನ್ನ ಗುರಿಯಾಗಿಸಿಕೊಂಡು ಅಲ್ಲಿಗೆ ತಲುಪಿ ಇಡೀ ಶತ್ರು ರಾಷ್ಟ್ರವನ್ನು ನಾಶ ಮಾಡುತ್ತೆ. ಈ ಕ್ಷಿಪಣಿಯನ್ನ ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಪ್ರಮುಖ ನಾಯಕತ್ವದಲ್ಲಿ ಕಂಡುಹಿಡಿಯಲಾಗಿದೆ. ಈ ಕ್ಷಿಪಣಿ ಸುಮಾರು 5,000ರಿಂದ 7,000 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ. ಅಗ್ನಿ-5 ಅನ್ನು ಕ್ಯಾನಿಸ್ಟರ್ ಲಾಂಚ್ ಸಿಸ್ಟಮ್ ಮೂಲಕ ವಾಹನದಿಂದಲೇ ಕೆಲವೇ ನಿಮಿಷಗಳಲ್ಲಿ ಉಡಾವಣೆ ಮಾಡಬಹುದು. ಇದರಿಂದ ಈ ಕ್ಷಿಪಣಿಯನ್ನ ಬಹಳ ಸುರಕ್ಷಿತವಾಗಿ ಹಾಗೂ ಬೇಗ ಸಾಗಿಸಬಹುದು. ಇದರಲ್ಲಿ ಅತ್ಯಾಧುನಿಕ ನೇವಿಗೇಷನ್ ಮತ್ತು ಗೈಡೆನ್ಸ್ ಸಿಸ್ಟಮ್ ಇರೋದ್ರಿಂದ ಇದು ತನ್ನ ಗುರಿಯನ್ನ ಬಹಳ ನಿಖರವಾಗಿ ತಲುಪುತ್ತೆ. ಈ ಕ್ಷಿಪಣಿಯನ್ನು ಯುದ್ಧ ಮಾಡೋದಕ್ಕೆ ಅಲ್ಲ, ಬದಲಿಗೆ ಭಾರತ ಸುರಕ್ಷತೆಯಿಂದ ಇರಬೇಕು, ಹಾಗೆ ಯಾರು ನಮ್ಮ ಜೊತೆ ಯುದ್ಧ ಮಾಡಲು ಧೈರ್ಯ ಮಾಡಬಾರದು ಅನ್ನೋದು ಇದರ ನಿಜವಾದ ಉದ್ದೇಶ. ನಾವು ಇಂದು ಇಷ್ಟು ಶಾಂತಿಯಿಂದ ಆರಾಮಾಗಿ ಇರಲು ಕಾರಣ ಅಬ್ದುಲ್ ಕಲಾಂ, ಹಾಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಅದಕ್ಕೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ಆದ್ರೆ ನಮ್ ತಂಟೆಗೆ ಯಾರಾದ್ರೂ ಬಂದ್ರೆ ದೂರದಿಂದಲೇ ನಮ್ಮ ದೇಶನ ರಕ್ಷಿಸುವ ಶಕ್ತಿ ನಮ್ಮ ಭಾರತಕ್ಕಿದೆ. ಜೈ ಹಿಂದ್, ವಂದೇ ಮಾತರಂ.